ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಪರ್ಯಾಯ ಪದವಾದ ತಳವಾರರಿಗೆ ಮಾತ್ರ ಎಸ್ಟಿ ಜಾತಿಯ ಪ್ರಮಾಣ ಪತ್ರ ನೀಡಬಹುದೆಂದು ಸರ್ಕಾರ ಪದೇ ಪದೇ ಹೇಳಿರುವುದು ಕಲಬುರಗಿಯಲ್ಲಿ ಮಾತ್ರ ಕೆಲವು ಸಂಘಟನೆಯ ಮುಖಂಡರು ಜಿಲ್ಲಾಧಿಕಾರಿಗಳ ಮೇಲೆ ಹಾಗೂ ರಾಜಕಾರಣಿಗಳ ಮೇಲೆ ಅನಾವಶ್ಯಕ ಒತ್ತಡ ಹೇರುತ್ತಿರುವುದನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘ ಖಂಡಿಸುತ್ತದೆ ಎಂದು ನಂದಕುಮಾರ್ ಮಾಲಿಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಎಲ್ಲಾ ಆದೇಶದ ಮತ್ತು ಸುತ್ತೋಲೆಗಳನ್ನು ಅನುಸರಿಸಿ ನೈಜ ತಳವಾರಿಗೆ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ. ಆದರೆ ಹಿಂದುಳಿದ ವರ್ಗಗಳಿಗೆ ಬರುವ ಕಬ್ಬಲಿಗ ತಳವಾರರು ಆಗಿರುವವರು ತಳವಾರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕೆಲವು ಮುಖಂಡರಿದ್ದಾರೆ. ರಾಜಕೀಯವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಟೀಕಿಸುತ್ತಿರುವುದನ್ನು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ವಾಲ್ಮೀಕಿ ನಾಯಕ ಸಂಘ ಉಗ್ರವಾಗಿ ಖಂಡಿಸುತ್ತಿವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾರುತಿ ಜಮಾದಾರ್, ಚನ್ನಬಸಪ್ಪ ಮೇಕ್ಲೆ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾಯಕಡ ವಾಲ್ಮೀಕಿ ನಾಯಕ ಸಿನಸ್ ನೇಮ್ ಪರ್ಯಾಯ ಪದ ಆಗಿರ್ತಕ್ಕಂಥ ತಳವಾರ ಮತ್ತು ಪರಿವಾರ ಜಾತಿಗೆ ಪರಿಶಿಷ್ಟ ಪಂಗಡ ಸರ್ಟಿಫಿಕೇಟ್ ಕೊಡಬೇಕಂತಕ್ಕಂಥದ್ದು ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಗೆಜೆಟು ಮತ್ತು ರಾಜ್ಯ ಸರ್ಕಾರದ ಆದೇಶ ಸುತ್ತೋಲೆಗಳಿವೆ. ಅನೇಕ ಬಾರಿ ತಮ್ಮ ಗಮನಕ್ಕೆ ನಾವು ತಂದಿದ್ದೀವಿ. ಆದರೆ ಇತ್ತೀಚೆಗೆ ಈ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ನಮ್ಮ ಸೋದರ ಸಮಾಜ ಆಗಿರ್ತಕ್ಕಂಥ ಕಬ್ಬಲಿಗ ಸಮಾಜದವರು ಕೂಡ ಆ ಜಾತಿಯಲ್ಲಿ ಕೂಡ ತಳವಾರಿದ್ದಾರೆ. ಸರ್ಕಾರ ಸುತ್ತೋಲಿದೆ 7/2/2025 ಒಂದು ಸರ್ಕಾರದ ಸುತ್ತೋಲಿದೆ. ಪರಿಶಿಷ್ಟ ಪಂಗಡದ ತಳವಾರ ಮತ್ತು ಪರಿವಾರ ಜಾತಿ ಪ್ರಮಾಣಪತ್ರ ವಿತರಿಸುವಾಗ ಆ ಜಾತಿ ಪತ್ರ ಕೊಡ್ತಕ್ಕಂಥ ತತ್ಸಮಾನ ಪ್ರಾಧಿಕಾರಿಗಳು ಈ ಹಿಂದುಳಿದ ವರ್ಗದಲ್ಲಿ ಕೂಡ ತಳವಾರ ಪರಿವಾರದಿಂದ ಸೂಕ್ಷ್ಮವಾಗಿ ಗಮನಿಸಿ ನಿಜವಾದ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಸುತ್ತೋಲೆ ಕೂಡ ಇದೆ. ಆದರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಸುಳ್ಳನ್ನು ಕರೆ ಮಾಡಲಿಕ್ಕೆ ಹೊರಟು ಮೊನ್ನೆ ಒಂದು ಹೋರಾಟ ಕಲಬುರಗಿಲಿ ಆಯಿತು. ಅವ್ರ ಬೇಡಿಕೆ ಇಲ್ಲ BJP ಸರ್ಕಾರದಲ್ಲಿ ಕೊಟ್ಟರು, ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇಲ್ಲ ಅಂತೆ. ಅನಾವಶ್ಯಕವಾಗಿ ಇವತ್ತು ಜಿಲ್ಲಾಧಿಕಾರಿ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು. ತಮಗೆಲ್ಲ ಗೊತ್ತಿದೆ, ಜಾತಿ ಪತ್ರ ಕೊಡೋದು MLA ಅಲ್ಲ, MP ಅಲ್ಲ, ಮಂತ್ರಿಗಳಲ್ಲ. ಅದರದೇ ಆದಂಥ ಒಂದು ಮಾನದಂಡ ಇಲಾಖೆ ಇದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ವ್ಯಾಪ್ತಿ ಬರ್ತಕ್ಕಂಥ ಜಾತಿ ಪ್ರಮಾಣಪತ್ರ ವಿತರಣೆ ಮಾಡ್ತಕ್ಕಂಥದ್ದು ತಹಸೀಲ್ದಾರ್ಗಳು. ಅದನ್ನು ಏನಾದರೂ ಹೆಚ್ಚು ಕಡಿಮೆ ಆದರೆ ಪರಿಶೀಲನೆ ಮಾಡ್ತಕ್ಕಂಥದ್ದು AC ಅವರು ಮತ್ತು DC ಅವರಿಗಿದೆ. ಅಂದರೆ ಇವರು ಕೇವಲ ರಾಜಕೀಯ ಮಾಡೋಕ್ಕೋಸ್ಕರ ಇವತ್ತು ಅವು ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಮ್ಯಾಗ ದೋಷ ಮಾಡ್ತಿದ್ದಾರೆ. DC ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಜಾತಿ ಪ್ರಮಾಣಕ್ಕೆ ಏನು ಸಂಬಂಧ? ಅವ್ರು ಯಾಕೆ ನಿಮಗೆ ದುಶ್ಮನ್ರ? ಅಥವಾ ಅವ್ರದ್ದು ನಿಮ್ಮ ಹೊಲ ಮಂದಿ ಜಗಳ ಇದೆಯಾ? ಏನಿಲ್ಲ. ನೀವು ನಿಜವಾಗಿ ಪರಿಶಿಷ್ಟ ಪಂಗಡದಲ್ಲಿ ಬರ್ತಿದ್ರಿ ಅಂದ್ರೆ ಕೊಡ್ತಿದ್ರು, ಬರ್ತಾ ಇಲ್ಲ. 2023 ಮುಂಚೆ ಯಾಕೆ ಕೊಟ್ಟರು ಅಂದ್ರೆ ಒಂದು ತಪ್ಪು ತಿಳುವಳಿಕೆಯಿಂದ ಬಸವರಾಜ ಬೊಮ್ಮಾಯಿ ಅವರು ಗುಲ್ಬರ್ಗ 2023 ಚುನಾವಣೆ ಪ್ರಣಾಳಿಕೆ ಪ್ರಯುಕ್ತ ಹಿಂದುಳಿದ ವರ್ಗ ಸಮಾವೇಶದಲ್ಲಿ ಹೇಳಿದರು, ಇಲ್ಲ ನಾನು ಸುಮ್ಮನೆ ಕಲಬುರಗಿ ಬಂದಿಲ್ಲ, ಹಿಂದುಳಿದ ವರ್ಗ ಬರ್ತಕ್ಕಂಥ ತಳವಾರರಿಗೆ ಕೂಡ ನಾನು ST ಸರ್ಟಿಫಿಕೇಟ್ ತಂದೀನಿ ಅಂತೇಳಿ. ಅದಾದ ನಂತರ ವ್ಯಾಪಕ ಎಲ್ಲ ಕಡೆ ಸರ್ಟಿಫಿಕೇಟ್ ಶುರು ಮಾಡಿದ್ರು. ಅದು ನಾವು ಆಮೇಲೆ ಮುಖ್ಯಮಂತ್ರಿ ಅವ್ರನ್ನ ಸಮಾಜ ಕಲ್ಯಾಣ ಮಂತ್ರಿಯನ್ನು ಕಂಡಾಗ ಒಂದು ಸುತ್ತಲೇ ಹೊಡೆಸಿರಲಿಲ್ಲ, ಇದು ತಪ್ಪಾಗ್ತಾಯಿದೆ, ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ತಳವಾರಿಗೆ ಕೊಡ್ತಕ್ಕದ್ದಲ್ಲ, ಇದು ಕೇವಲ ನಾಯಕ ಸಮಾಜ ಪರ್ಯಾಯ ಪದ ಮಾತ್ರ ಕೊಡಬೇಕಂತ ಸ್ಪಷ್ಟವಾಗಿ ಆದೇಶ ಇದೆ. ಅದಾದ ನಂತರ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಅಂದರೆ ಇವತ್ತು ಸುಳ್ಳು ST ಸರ್ಟಿಫಿಕೇಟ್ ಕೊಡೋದು ನಿಲ್ಲಿಸಿದ್ದಾರೆ. ಅದು ಇವರೇ ಆಪಾದನೆ ಮಾಡೋದಲ್ಲ, BJP ಸರ್ಕಾರ ಕೊಟ್ಟರು, ಕಾಂಗ್ರೆಸ್ ಕೊಡ್ತಾ ಇಲ್ಲ ಅಂತ. ಇದು ಅಸಂಭವ. ಈ ಥರ ಸುಳ್ಳು ಹೇಳಿಕೆ ಮಾಡ್ತಕ್ಕಂಥದ್ದಲ್ಲ. ಮತ್ತು ಮೊನ್ನೆ ಹೇಳಿದ್ರು ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಯಾರೂ ತಳವಾರ ಇಲ್ಲ, ಎಲ್ಲರೂ ಕಬ್ಬಲಿಗೆರೆ. ಅಲ್ಲಿರ್ತಕ್ಕ ಮುಖಂಡರು ಎಲ್ಲರೂ. ಉದಾಹರಣೆಗೆ ಒಂದು ಹೇಳ್ತೀನಿ, ಕಮಾನ್ ಮನಿ ಅಂತಕ್ಕಂಥ ಮನುಷ್ಯ, ಹೆಸರೇನು ರೇವಣ್ ಸಿದ್ದಪ್ಪ ಕಮಾನ್ ಮನಿ ಜೋರಿ, ಇವರು ಕಬ್ಬಲಿಗೆ ತಳವಾರ ಸರ್ಟಿಫಿಕೇಟ್ ಕಬ್ಬಲಿಗೆ ಹಿಂದುಳಿದ ವರ್ಗದಲ್ಲಿ ತೊಗೊಂಡಿದ್ದಾರೆ ಮತ್ತು ತಳವಾರದ 2 ಸರ್ಟಿಫಿಕೇಟ್ ತೊಗೊಂಡ್ರೆ. ಒಂದು ಸರ್ಟಿಫಿಕೇಟ್ ರಿಜೆಕ್ಟ್ ಆಗಿ ಆಲ್ರೆಡಿ AC ಅವರು ರಿಜೆಕ್ಟ್ ಮಾಡಿದ್ದಾರೆ ತಪ್ಪಂತೇಳಿ. ಆದ ಮೇಲೆ ಆಲ್ರೆಡಿ CRCL ಕೇಸ್ ಹಾಕಿದೆ. ಅದನ್ನೇ ನಿನ್ನೆ ಹೋರಾಟದಲ್ಲಿ ಮುಂದಾಳು. ಈ ಥರ ಅನ್ಯಾಯ ಮಾಡಿದೆ, ಹಂಗೆ ಹೇಳಿ. ಇದೆ ಸರ್, ಕಾಪಿ ತಳವಾರ ಅಂದ್ರೆ ರಿಜೆಕ್ಟ್ ಆಗಿದೆ ಸರ್.
ಅಂದರೆ ಇವರು ಕಬ್ಬಲಿಗೆ ಜಾತಿಗೆ ಸಂಬಂಧಪಟ್ಟವರು ಈ ತಳವಾರ ಬರೋದಿಲ್ಲ ಅಂತ ಆಲ್ರೆಡಿ ರಿಜೆಕ್ಟ್ ಆಗಿದೆ. ಮತ್ತು ಇವ್ರ ತಮ್ಮ ಅಂಬಾರಾಯ ಅಂತ ಇದು ಕಮಾನ್ ಮನೆ ಅಂತೇಳಿ ಈಗಾಗಲೇ ಆತ ಕಬ್ಬಲಿಗೆ ಜನಾಂಗ ಸರ್ಟಿಫಿಕೇಟ್ ತೊಗೊಂಡು ಸರ್ಕಲ್ ಇನ್ಸ್ಪೆಕ್ಟರ್. ಈಗ ಆತ ತಳವಾರ ಅಂತೇಳಿ ತೊಗೊಂಡು DSP ಆಗಿರ್ತಾರೆ. ಆತ ಅದನ್ನು ಉಳಿಸ್ಕೊಳ್ಳೋಕೆ ಇವರೆಲ್ಲ ಫೀಡ್ ಮಾಡೋದು, ಹೋರಾಟ ಮಾಡಲಿಕ್ಕೆ. ಈ ರೀತಿ ನಿಜವಾಗಿ ಇರ್ತಕ್ಕಂಥ ಪರಿಶಿಷ್ಟ ಪಂಗಡ ಮೇಲೆ ಅನ್ಯಾಯ ಮಾಡತಕ್ಕಂಥ ಅತಿಯಾಗಿದೆ. ಉದಾಹರಣೆಗಿವೆ, ನಿಮಗೆ ಒಂದೆರಡಲ್ಲ ನೂರಾರು ಉದಾಹರಣೆಗಿವೆ. ಇಲ್ಲ, ತಳವಾರಕ್ಕೆ ನೀವು ಭಾಳ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಇಲ್ಲ, ಎಲ್ಲಿಯೂ ಕೊಡ್ತಾ ಇಲ್ಲ. ಮೊದಲು ಎಲ್ಲ ಕಡೆ ಇಲ್ಲೂ ಕೊಟ್ಟರೆ ಸರ್ ಗುಲ್ಬರ್ಗ ಖುಲಾಸ. ಅದಕ್ಕೆ ಹೇಳ್ತೀನಿ, ನೀವು ಸಂಪೂರ್ಣವಾಗಿ ಸ್ವಲ್ಪ ತಿಳ್ಕೊ, ಎಲ್ಲ ನಿಮ್ಮ ಮಾಹಿತಿ ಕೊಡ್ತೀವಿ. ಆಮೇಲೆ ಇವತ್ತು ನಿಮ್ಗೆ ಒಂದು ಕಾಪಿ ಹಾಕ್ತೀನಿ ಸರ್ ನಿಮ್ಗೆ.